ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಅತ್ಯಂತ ಹೀನ ಪ್ರಕರಣ ಅಂತ ವಿಜಯಪುರದಲ್ಲಿ ಎಂಬಿ ಪಾಟೀಲ್ ಕಿಡಿಕಿಡಿಯಾಗಿದ್ದಾರೆ. ತನಿಖೆಯಲ್ಲಿ ಸತ್ಯ ಅಸತ್ಯ ಎಲ್ಲವೂ ಕೂಡ ಹೊರಗೆ ಬರುತ್ತೆ, ಈ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡಲ್ಲ ಅಂತ ಹೇಳಿದ್ದಾರೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಈ ಪ್ರಕರಣದ ವಿರುದ್ಧ ಕಿಡಿಕಿಡಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಈ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ, ಸತ್ಯ ಅಸತ್ಯ ಏನೇ ಇದ್ರೂ ತನಿಖೆಯಲ್ಲಿ ಹೊರಗೆ ಬರುತ್ತೆ ಅಂತ. ಈ ಸಂದರ್ಭದಲ್ಲಿ ನಾವೇನು ಮಾತನಾಡಬಹುದು, ವಿಶೇಷವಾಗಿ ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. SIT ರಚನೆ ಆಗಿದೆ. ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತದೆ. ಸತ್ಯ ಅಸತ್ಯ ಅದೆಲ್ಲವನ್ನು ಕೂಡ ಕಾನೂನು ತೆಗೆದುಕೊಳ್ತದೆ. ಸಿಡಿಯಿಂದ ಕಾಂಗ್ರೆಸ್ ನಾಯಕರಿದ್ದಾರೆ, ಸಿಡಿಯಿಂದ ಕಾಂಗ್ರೆಸ್ ನಾಯಕರಿದ್ದಾರೆ ಅಂದರೆ ಕುಮಾರಸ್ವಾಮಿ ನೋಡಿ, ಸಿಡಿಯಿಂದ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ಹೇಳ್ಬೋದು. ಕಾಂಗ್ರೆಸ್ ನಾಯಕರನ್ನು ಮಾಡಕ್ಕೆ ಹೇಳಿದ್ದಾರೆ. ಮತ್ತಿದು ಸಿಡಿ ವಿಚಾರಗಳು ಇದು ಭಾಳ ಕೀಳು ಮಟ್ಟದ ಕೆಲಸಗಳು. ಎಲ್ಲೋ ಒಂದು ಕಡೆ ಚುನಾವಣೆ ನಡೆಯುವ ಎಲ್ಲ ರಾಜಕೀಯ ಪಕ್ಷಗಳು ಕುತ್ಕೊಂಡು ಈ ಸಿಡಿ ವೈಯಕ್ತಿಕ ವಿಚಾರ, ಇದು ಪ್ರಜ್ವಲ್ ರೇವಣ್ಣ ಕೇಸು ಅತಿರೇಕ ಆಯಿತು, ಇದು ಬೇರೆ. ಈಗ ಎಷ್ಟೋ ಕೇಸ್ನಲ್ಲಿ ವೈಯಕ್ತಿಕ ಕೇಸ್ಗಳಲ್ಲಿ ಸಹ ಈ ಏನೋ ಶಿಕ್ಷಾಕುವಂಥದ್ದು, ಟ್ರ್ಯಾಪ್ ಮಾಡುವಂಥದ್ದು ಇಂಥವೆಲ್ಲ ನಡೀತದೆ. ಭಾಳ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. SIT ಕಮಿಟಿ ಇದೆ, ಡೀಟೇಲ್ ಎನ್ಕ್ವೈರಿ ಮಾಡ್ತಾರೆ. ಕಾನೂನಿನಲ್ಲಿ ಏನಿದೆ ಅದನ್ನು ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ. ಕಾನೂನಿಗೆ ತಲೆಬಾಗಲೇಬೇಕು. ಎನ್ಕ್ವೈರಿ ಮಾಡಲಿ, ತೀರ್ಮಾನ ಆ ವಿಚಾರಣೆಯಲ್ಲಿ ಏನು ಬರ್ತದೆ ಅದರಂಥ ತೀರ್ಮಾನ ಆಗ್ತದೆ. ಅದರಲ್ಲಿ ನಾವು ಯಾರೂ ಕೂಡ ಇಂಟರ್ಫಿಯರ್ ಆಗಿಲ್ಲ. ಇದನ್ನ ಅವರಿಗೆ ಸ್ವತಂತ್ರ ಕೊಟ್ಟಿದೆ ಸರ್ಕಾರ. ಅದರ ತೀರ್ಮಾನದಂತೆ ಎಲ್ಲರೂ ಕೂಡ ನಡ್ಕೋಬೇಕಾಗ್ತದೆ. ಚುನಾವಣೆಗಳಿಗಿಂತ ಮುಖ್ಯವಾಗಿ ಈ ದೇಶದ ಜನ ನಾಗರಿಕತೆ ಇಷ್ಟೊಂದು ಬಂದಾಗ ನಾವೆಲ್ಲ ಕೂಡ ಮಾದರಿಯಾಗಿ ಜೀವನ ಮಾಡಬೇಕಾಗ್ತದೆ. ಜನರಿಗೆ ಮಾದರಿ ಆಗ್ಬೇಕಾಗ್ತದೆ. ರಾಜನೀತಿಯಲ್ಲಿರೋರು, ವಿಶೇಷವಾಗಿ ರಾಜಕೀಯ ಮಾಡೋರಿಗಿಂತ ಯಾರೂ ದೊಡ್ಡವರಲ್ಲ. SIT ಕಮಿಟಿ ಇದೆ, ಡೀಟೇಲ್ ಎನ್ಕ್ವೈರಿ ಮಾಡ್ತಾರೆ. ಕಾನೂನಿನಲ್ಲಿ ಏನಿದೆ ಅದನ್ನ ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ. ಕಾನೂನಿಗೆ ತಲೆಬಾಗಲೇಬೇಕು. ಎನ್ಕ್ವೈರಿ ಮಾಡಲಿ, ತೀರ್ಮಾನ ಆ ವಿಚಾರಣೆಯಲ್ಲಿ ಏನು ಬರ್ತದೆ ಅದರಂಥ ತೀರ್ಮಾನ ಆಗ್ತದೆ. ಅದರಲ್ಲಿ ನಾವು ಯಾರೂ ಕೂಡ ಇಂಟರ್ಫಿಯರ್ ಆಗಿಲ್ಲ. ಇದನ್ನ ಅವರಿಗೆ ಸ್ವತಂತ್ರ ಕೊಟ್ಟಿದೆ ಸರ್ಕಾರ. ಅದರ ತೀರ್ಮಾನದಂತೆ ಎಲ್ಲರೂ ಕೂಡ ನಡ್ಕೋಬೇಕಾಗ್ತದೆ. ಚುನಾವಣೆಗಳಿಗಿಂತ ಮುಖ್ಯವಾಗಿ ಈ ದೇಶದ ಜನ ನಾಗರಿಕತೆ ಇಷ್ಟೊಂದು ಬಂದಾಗ ನಾವೆಲ್ಲ ಕೂಡ ಮಾದರಿಯಾಗಿ ಜೀವನ ಮಾಡಬೇಕಾಗ್ತದೆ. ಜನರಿಗೆ ಮಾದರಿ ಆಗ್ಬೇಕಾಗ್ತದೆ. ರಾಜನೀತಿಯಲ್ಲಿರೋರು, ವಿಶೇಷವಾಗಿ ರಾಜಕೀಯ